ಇದು ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಸುವಂತಹ ಒಂದು ಸ್ಟೋರಿ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಹೈಕಮಾಂಡ್ ಮೂಲಗಳ ಮಾಹಿತಿ. ದೆಹಲಿ ಯಾತ್ರೆ ಬೆನ್ನಲ್ಲೇ ಡಿಕೆಶಿಗೆ ಹೈಕಮಾಂಡ್ ಶಾಕ್. ಡಿಕೆಶಿ ಸ್ಟ್ರಾಂಗ್ ಎಂದು ಬಿಂಬಿಸಿಕೊಂಡ ಬೆನ್ನಲ್ಲೇ ಸಾಕಷ್ಟು ಹಿನ್ನಡೆ ಕೂಡ ಆಗಿರುವಂತಹದ್ದು. ಡಿಕೆಶಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದೇಕೆ ಹೈಕಮಾಂಡ್? ನಾಯಕನಾಗಿ ಬಿಂಬಿಸುವ ವರಿಷ್ಠರೇ ಬೈದಿದ್ದೇಕೆ? ಎಸ್, ಇದು ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಿಸಿದಂತಹ ಒಂದು ಸ್ಫೋಟಕ ಸ್ಟೋರಿ. ಇದು ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಸುವಂತಹ ಒಂದು ಸ್ಟೋರಿ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಹೈಕಮಾಂಡ್ ಮೂಲಗಳ ಮಾಹಿತಿ. ದೆಹಲಿ ಯಾತ್ರೆ ಬೆನ್ನಲ್ಲೇ ಡಿಕೆಶಿಗೆ ಹೈಕಮಾಂಡ್ ಶಾಕ್. ಡಿಕೆಶಿ ಸ್ಟ್ರಾಂಗ್ ಎಂದು ಬಿಂಬಿಸಿಕೊಂಡ ಬೆನ್ನಲ್ಲೇ ಡಿಕೆಶಿಗೆ ಸಾಕಷ್ಟು ಹಿನ್ನಡೆ ಆಗುವಂತಹ ಒಂದು ಸ್ಟೋರಿ. ಡಿಕೆಶಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದೇಕೆ ಹೈಕಮಾಂಡ್? ಡಿಕೆಶಿಯನ್ನ ನಾಯಕನಾಗಿ ಬಿಂಬಿಸಿದ ವರಿಷ್ಠರೇ ಬೈದಿದ್ದೇಕೆ? ಎಸ್, ಇದು ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಸುವಂತಹ ಒಂದು ಸ್ಟೋರಿ. ಡಿಕೆಶಿಯನ್ನ ತರಾಟೆಗೆ ತೆಗೆದುಕೊಂಡರು ಹೈಕಮಾಂಡ್. ಡಿಕೆಶಿ ನಾನೊಬ್ಬ ಸ್ಟ್ರಾಂಗ್ ಲೀಡರ್ ಹೀಗಂತ ಬಿಂಬಿಸಿಕೊಂಡಿದ್ರು ರಾಜ್ಯ ರಾಜಕಾರಣದಲ್ಲಿ. ಆದರೆ ಅಂತಹ ನಾಯಕರನ್ನ ಈಗ ಹೈಕಮಾಂಡ್ ತರಾಟೆಗೆ ತೆಗೆದುಕೊಂಡಿರುವಂತಹ ಒಂದು ಘಟನೆ ನಡೆದಿರುವಂತಹದ್ದು. ಅದಕ್ಕೆ ಕಾರಣ ಕೂಡ ಖಂಡಿತವಾಗಲೂ ಇದೆ. ಅದಕ್ಕೆ ಕಾರಣ ಡಿಕೆ ಶಿವಕುಮಾರ್ ಅವರೇ. ಎಸ್, ಇದು ದೆಹಲಿ ಯಾತ್ರೆ ಬೆನ್ನಲ್ಲೇ ಡಿಕೆಶಿಗೆ ಹೈಕಮಾಂಡ್ ಕೊಟ್ಟಿರುವಂತಹ ಒಂದು ಶಾಕಿಂಗ್ ಸುದ್ದಿ. ಡಿಕೆಶಿ ಸ್ಟ್ರಾಂಗ್ ಎಂದು ಬಿಂಬಿಸಿಕೊಂಡ ಬೆನ್ನಲ್ಲೇ ಈ ಒಂದು ಇನ್ಸಿಡೆಂಟ್ ನಡೆದಿರುವಂತಹದ್ದು. ಡಿಕೆಶಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದೇಕೆ ಹೈಕಮಾಂಡ್? ಡಿಕೆಶಿಯನ್ನ ನಾಯಕನಾಗಿ ಬಿಂಬಿಸಿದ ವರಿಷ್ಠರೇ ಡಿಕೆ ಶಿವಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಅವರಿಗೆ ಬೈದಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಬೈದ್ರು? ಏನಾಗಿತ್ತು? ಡಿಕೆ ಶಿವಕುಮಾರ್ ಅವರು ಅಂಥದ್ದೇನು ಮಾಡಿದ್ರು? ಎಸ್, ಎರಡನೇ ಬ್ರೇಕಿಂಗಲ್ಲಿ ನಾವು ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಎಸ್, ಕಾಂಗ್ರೆಸ್ ಹೈಕಮಾಂಡ್ ನಡೆಗೆ ಕಂಗೆಟ್ಟರ ಡಿಕೆಶಿ. ಕಾಂಗ್ರೆಸ್ ಹೈಕಮಾಂಡ್ ನಡೆಗೆ ಕಂಗೆಟ್ಟರ ಡಿಕೆಶಿ. ಡಿಕೆಶಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದೇಕೆ ರಾಹುಲ್ ಗಾಂಧಿ? ಡಿಸಿಎಂ ವಿರುದ್ಧವೇ ರಾಂಗ್ ಆಗಿದ್ದ ರಾಹುಲ್ ಗಾಂಧಿ. ಕುಂಭಮೇಳಕ್ಕೆ ಹೋಗಿದ್ದಕ್ಕೆ ರಾಂಗ್ ಆದ್ರ ರಾಗ. ಕುಂಭಮೇಳವನ್ನು ಹಾಡಿ ಹೊಗಳಿದ್ದಕ್ಕೆ ರಾಹುಲ್ ಗಾಂಧಿಯವರು ಈಗ ಡಿಕೆ ಶಿವಕುಮಾರ್ ಅವರ ಮೇಲೆ ಗರಂ ಆಗಿರುವಂತಹದ್ದು. ರಾಹುಲ್ ಗಾಂಧಿಗೆ ಇರಿಸು ಮುರಿಸು ಮಾಡುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿಬಿಟ್ರ. ಕುಂಭಮೇಳದ ಬಗ್ಗೆ ಮಾತನಾಡಿದ್ದಕ್ಕೆ ರಾಹುಲ್ ಗಾಂಧಿಗೆ ಒಂದು ಟೀಕಾಸ್ತ್ರ, ರಾಗ ವಿರುದ್ಧ ಟೀಕಾಸ್ತ್ರ ಬೀಸಿದ್ದ ಬಿಜೆಪಿ ಮುಖಂಡರು. ಇದೇ ಕಾರಣಕ್ಕೆ ಡಿಕೆಶಿ ವಿರುದ್ಧ ಗರಂ ಆಗಿರುವಂತಹ ರಾಹುಲ್ ಗಾಂಧಿಯವರು. ಎಸ್, ಕಾಂಗ್ರೆಸ್ ಹೈಕಮಾಂಡ್ ನಡೆಗೆ ಕಂಗೆಟ್ಟರ ಡಿಕೆಶಿ. ಡಿಕೆಶಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದೇಕೆ ರಾಹುಲ್ ಗಾಂಧಿ? ಡಿಸಿಎಂ ವಿರುದ್ಧವೇ ರಾಂಗ್ ಆಗಿದ್ದ ರಾಹುಲ್ ಗಾಂಧಿ. ಕುಂಭಮೇಳಕ್ಕೆ ಹೋಗಿದ್ದಕ್ಕೆ ರಾಂಗ್ ಆದ್ರ ರಾಹುಲ್ ಗಾಂಧಿ. ಕುಂಭಮೇಳವನ್ನು ಹಾಡಿ ಹೊಗಳಿದ್ದಕ್ಕೆ ರಾಹುಲ್ ಗಾಂಧಿ ಈಗ ಡಿಕೆ ಶಿವಕುಮಾರ್ ಅವರ ಮೇಲೆ ಗರಂ ಆಗಿರುವಂತಹದ್ದು. ರಾಹುಲ್ ಗಾಂಧಿಗೆ ಇರಿಸಿ ಮುರಿಸು ತರಿಸಿದ್ದಾರ ಡಿಕೆ ಶಿವಕುಮಾರ್. ಕುಂಭಮೇಳದ ಬಗ್ಗೆ ಮಾತನಾಡಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ತಮ್ಮ ಇಡೀ ಕುಟುಂಬದ ಸಮೇತ ಕುಂಭಮೇಳಕ್ಕೆ ಹೋಗಿದ್ರು. ಕುಂಭಮೇಳಕ್ಕೆ ಹೋಗೋದು ತಪ್ಪೇನಿಲ್ಲ. ಆದರೆ ಕುಂಭಮೇಳಕ್ಕೆ ಹೋದ ಮೇಲೆ ಅಲ್ಲಿನ ಒಂದು ಸರ್ಕಾರವನ್ನು ಹೊಗಳಿದ್ದಾರೆ. ಬಿಜೆಪಿ ಸರ್ಕಾರವನ್ನು ಹೊಗಳಿರುವಂಥದ್ದು ರಾಹುಲ್ ಗಾಂಧಿಗೆ ಸಾಕಷ್ಟು ಇರಿಸು ಮುರುಸಾಗಿರುವಂಥದ್ದು. ಜೊತೆಗೆ ಅಮಿತ್ ಶಾ ಜೊತೆ ಕೂಡ ಅವರು ಸ್ಟೇಜಲ್ಲಿ ಕೂತ್ಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿದರು. ಅಂದರೆ ಅಮಿತ್ ಶಾ ರಾಹುಲ್ ಗಾಂಧಿ ಅಮಿತ್ ಶಾ ಜೊತೆಗೆ ಡಿಕೆ ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ಇದು ರಾಹುಲ್ ಗಾಂಧಿ ಅವರ ಕಣ್ಣಿಗೆ ಸಾಕಷ್ಟು, ಅಂದರೆ ರಾಹುಲ್ ಗಾಂಧಿ ಅವರಿಗೆ ಸಾಕಷ್ಟು ಇರಿಸು ಮುರುಸು ಕೂಡ ಆಗಿತ್ತು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರಿಗೆ ವಾರ್ನಿಂಗ್ ಕೊಡುವಂತಹ ಒಂದು ಕೆಲಸ ಕೂಡ ರಾಹುಲ್ ಗಾಂಧಿಯವರು ಮಾಡ್ತಿರುವಂತಹದ್ದು. ಈಗಾಗಲೇ ರಾಹುಲ್ ಗಾಂಧಿ ವಿರುದ್ಧ ಅಂದರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ
ರಾಹುಲ್ ಗಾಂಧಿಯವರು ಸಾಕಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಾಗಾ ವಿರುದ್ಧ